ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಆಗಸ್ಟ್ 11ರಿಂದ 18ರವರೆಗೆ ಬಸವೇಶ್ವರ ನಗರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಶಿವಬಸಪ್ಪ ಎಂಡಿಗೇರಿ. ಇದೇ ಆಗಸ್ಟ್ 11ರಿಂದ 18ರವರೆಗೆ ಬಸವೇಶ್ವರ ನಗರದ ಶಹಪುರಪೇಟೆಯಲ್ಲಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 11ರಂದು ಶ್ರೀ ರಾಚೋಟೇಶ್ವರ ದೇವಸ್ಥಾನದಿಂದ ನೂತನ ಮೂರ್ತಿಗಳನ್ನು ಸಕಲ ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ತರಲಾಗುವುದು ಎಂದು ಶಂಕರಲಿಂಗ ದೇವಸ್ಥಾನದ ಧರ್ಮದರ್ಶಿ ಶಿವಬಸಪ್ಪ ಎಂಡಿಗೇರಿ ಮಾಹಿತಿ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 11ರಂದು ರವಿವಾರ ಬೆಳಗ್ಗೆ 7 ಗಂಟೆಗೆ ಜಲದಿವಾಸ, ಆಗಸ್ಟ್ 12ರಂದು ಧಾನ್ಯ ದಿವಾಸ, ಆಗಸ್ಟ್ 13ರಂದು ಪತ್ರ ಪುಷ್ಪಾದಿವಾಸ ಕಾರ್ಯಕ್ರಮಗಳು ನಡೆಯಲಿದ್ದು, ಆಗಸ್ಟ್ 17ರಂದು ಶನಿವಾರ ಗಂಗಾ ಪೂಜೆ, ಗೋಪೂಜೆ, ದೇವಾಲಯ ಪ್ರವೇಶ, ಪ್ರಧಾನ ಕಳಶ ಪೂಜೆ, ಗಣಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಆಗಸ್ಟ್ 18ರಂದು ರವಿವಾರ ಬೆಳಗ್ಗೆ 7 ಗಂಟೆಗೆ ಬ್ರಹ್ಮನ್ಮಠ, ಅಡ್ನೂರು, ರಾಜೂರು, ಗದಗ್ ಶ್ರೀಮಠದ ಪೂಜ್ಯ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ನಂತರ ಪೂಜ್ಯರ ಸಾನ್ನಿಧ್ಯದಲ್ಲಿ ಮೂರ್ತಿ ನಿರ್ಮಿಸಲು ದಾನ ಮಾಡಿದ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಪೂಜ್ಯರಿಂದ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಆಗಸ್ಟ್ 18ರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ, ಭದ್ರಕಾಳಿ ದೇವಿ ಹಾಗೂ ಈಶ್ವರ ದೇವರ ಮೂರ್ತಿಗಳಿಗೆ ಪ್ರಥಮ ಅಭಿಷೇಕೋತ್ಸವ ನಡೆಯಲಿದೆ. ಅಭಿಷೇಕೋತ್ಸವದಲ್ಲಿ ಭಾಗಿಯಾದ ಭಕ್ತರಿಗೆ ವಿಶೇಷ ಪ್ರಸಾದವನ್ನು ಆಗಸ್ಟ್ 22ರಿಂದ 31ರವರೆಗೆ ವಿತರಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ದೇಣಿಗೆ ಸಲ್ಲಿಸುವವರು ಶ್ರೀ ವೀರಭದ್ರ ದೇವಸ್ಥಾನ ಟ್ರಸ್ಟ್, ಅಕೌಂಟ್ ನಂಬರ್ 110189107562, IFSC ಕೋಡ್ CNRB 0000511, ಬ್ಯಾಂಕ್ ಕೆನರಾ ಬ್ಯಾಂಕ್ ಗದಗ್ನಲ್ಲಿ ಅಥವಾ ದೇವಸ್ಥಾನಕ್ಕೆ ಬಂದು ಸಲ್ಲಿಸಬಹುದು ಎಂದು ಭಕ್ತರಲ್ಲಿ ವಿನಂತಿಸಿಕೊಂಡರು. ಆಗಸ್ಟ್ 26ರಂದು ಶ್ರೀ ವೀರಭದ್ರೇಶ್ವರ ದೇವರಿಗೆ ಪ್ರಾತಃ ಕಾಲ ಮಹಾರುದ್ರಾಭಿಷೇಕ ನಡೆಯಲಿದ್ದು, ಅದೇ ದಿನ ಸಂಜೆ 6:15ಕ್ಕೆ ಶ್ರೀ ವೀರಭದ್ರೇಶ್ವರ ದೇವರ ಮಹಾರಥೋತ್ಸವ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿಗಳಾದ ರಾಜಪ್ಪ ಮಿಣಜ್ಗಿ, ಶಿವಪುತ್ರಪ್ಪ ಬೇವಿನಮರದ್, ಜಗದೀಶ್ ಎಚ್ಚರಗಾರ್, ಸುರೇಶ ಶಿಂಗಣ್ಣವರ್, ಶಂಭು ಕಾರದಕಟ್ಟಿ, ಸುರೇಖಾ ಪೇಳ್ಳಿ, ಶೈಲಾ ಕೋಡೇಕಲ್, ರಾಚುಟಿ ಕಾಡಪ್ನವರ್, ಶಂಕರ್, ಮಂಜುನಾಥ್ ಶಿರೂರ್, ಸುಭಾಷ್ ಪೇಳ್ಳಿ, ಮಹಾಂತೇಶ್ ಚಳಮರದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರ ಸಹೋದರರಿಗೆ ಅನಂತ ವಂದನೆಗಳನ್ನು ತಿಳಿಸುತ್ತಾ, ನಮ್ಮದು ಇವತ್ತು ಈ ವಿಶೇಷ ಅಂದರೆ ಬಸವೇಶ್ವರ ನಗರದ ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಬರುವ ಭಕ್ತರಿಗೆ ಸದಾ ಆಶೀರ್ವಾದವನ್ನು ನೀಡುತ್ತಾ ತಲೆ ಎತ್ತಿ ನಿಂತಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಆ ವೀರಭದ್ರೇಶ್ವರ ದೇವಸ್ಥಾನ 1984ರಲ್ಲಿ ಬಸವಣ್ಣ ಮತ್ತು ನೀಲಾಂಬಿಕೆ ಗುಡಿ ಸ್ಥಾಪನೆಯೊಂದಿಗೆ ಜೊತೆಗೆ 1993ರಲ್ಲಿ ವೀರಭದ್ರ ದೇವರ ದೇವಸ್ಥಾನ ಸ್ಥಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೆ ಎಲ್ಲ ಸಮಸ್ತ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಬಂದಂತಹ ಭಕ್ತರಿಗೆ ಮನೋಕಾಮನೆ ಪೂರ್ಣಗೊಳಿಸುತ್ತಾ ಅಂತ ಶ್ರೀ ವೀರಭದ್ರದೇವರು ಒಂದು ಶಕ್ತಿ ದೇವತೆಯಾಗಿ ಹೊರಹೊಮ್ಮಿದ್ದಾರೆ. ಈ ಸಾರ್ತಿ 200ನೇ ವರ್ಷದ ಸಂಭ್ರಮ, ಬಸವೇಶ್ವರನ 200ನೇ ವರ್ಷದ ಸಂಭ್ರಮದ ಜೊತೆಗೆ 72ನೇ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಶ್ರೀ ವೀರಭದ್ರದೇವರ ಮೂರ್ತಿಯನ್ನು ಹೊಸದಾಗಿ ಮಾಡಲಾಗಿದೆ. ಜೊತೆಗೆ ಭದ್ರಕಾಳಮ್ಮನ ಮೂರ್ತಿಯನ್ನು ಸಹ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ಪ್ರತಿಷ್ಠಾಪನೆಯನ್ನು ಆ ಎರಡೂ ಮೂರ್ತಿಯ ಪ್ರತಿಷ್ಠಾಪನೆಯನ್ನು 17ನೇ ತಾರೀಕಿನ ದಿವಸ ಶ್ರೀ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆ ಮೂಲಕ ಸುಮಾರು 101 ಕುಂಭಾಭಿಷೇಕ, ಕುಂಭ ಮೆರವಣಿಗೆ, ಸಾಕಷ್ಟು ಜನ ಮಹಿಳೆಯರು ಗುಡಿ ತುಂಬ ಕಾರ್ಯಕ್ರಮ ಇರೋದರಿಂದ ಶ್ರೀ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯೊಂದಿಗೆ ಗದಗ್ ನಗರದ ರಥಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ನಗರದ ವೀರಭದ್ರ ದೇವಸ್ಥಾನಕ್ಕೆ ಆಗಮಿಸುತ್ತಾ ಇದೆ. ವೀರಭದ್ರೇಶ್ವರ ಜೊತೆಗೆ ಶ್ರೀ ಭದ್ರಕಾಳಿ ಮೂರ್ತಿಯನ್ನು ಸಹ ನಾವು ಅವತ್ತು ಮೆರವಣಿಗೆ ಮೂಲಕ ತರಲಿದ್ದೇವೆ. ಅಲ್ಲಿ ಸುಮಾರು 101 ಜನ ತಾಯಂದಿರಿಗೆ ಉಡಿ ತುಂಬೋ ಕಾರ್ಯಕ್ರಮ, ಜೊತೆಗೆ ಮಹಾಪ್ರಸಾದವನ್ನು ಕೂಡ ಏರ್ಪಡಿಸಲಾಗಿದೆ. ತದನಂತರ ಆ ವೀರಭದ್ರೇಶ್ವರ ಮೂರ್ತಿಯನ್ನು ಸುಮಾರು 3-4 ದಿನಗಳ ಕಾಲ ಗಂಗಾ ಪೂಜೆಯೊಂದಿಗೆ ಜೊತೆಗೆ ಗೋಪೂಜೆಯೊಂದಿಗೆ ದೇವಾಲಯ ಪ್ರವೇಶ ಮಾಡಿ ಪ್ರಧಾನ ಕಳಸ ಪೂಜೆ, ಗಣಹೋಮ ಸಹ ಅವತ್ತು ಇಟ್ಕೊಂಡಿದ್ದೀವಿ. ಜೊತೆಗೆ ಅವತ್ತು ಜಲಾದಿವಾಸದಲ್ಲಿ 1 ದಿನ, ಜೊತೆಗೆ ಧಾನ್ಯಾದಿವಾಸ, ಪುಷ್ಪಾದಿವಾಸ, ಈ ಥರ 3 ಧಾನ್ಯಗಳಲ್ಲಿ ಸತತವಾಗಿ 3 ದಿನ ದೇವರನ್ನು ಅದರಲ್ಲಿ ಪ್ರತಿಷ್ಠಾಪಿಸಿ ನಂತರ
18ನೇ ತಾರೀಕಿನ ದಿವಸ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳಿಸಲಾಗುವುದು. ಅವತ್ತು ಸಾಮೂಹಿಕ ರುದ್ರಾಭಿಷೇಕ, ಸಾಮೂಹಿಕ ರುದ್ರ ಪಠಣ, ಜೊತೆಗೆ ಸಾಮೂಹಿಕ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮದೊಂದಿಗೆ ಮಹಾಪ್ರಸಾದದೊಂದಿಗೆ ಅವತ್ತಿನ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಆ ಮೆರವಣಿಗೆ ರಾಜಬೀದಿಗಳಲ್ಲಿ, ಗದಗಿನ ರಾಜಬೀದಿಯಲ್ಲಿ ಸಂಚರಿಸಿಕೊಳ್ಳುತ್ತಾ ಬಸವೇಶ್ವರನ ಇಡೀ ಪೂರ್ತಿ ಬೀದಿಗಳಲ್ಲಿ ಮಂಗಳವಾದ್ಯಗಳೊಂದಿಗೆ, ಸಮ್ಮಾಳ ಮೇಳಗಳೊಂದಿಗೆ, ಶ್ರೀ ವೀರಭದ್ರೇಶ್ವರನ ಒಡಪುಗಳೊಂದಿಗೆ ಮೆರವಣಿಗೆ ಸಾಗುತ್ತಾ ನಮ್ಮ ಗದಗ ನಗರ, ಬಸವೇಶ್ವರ ನಗರಕ್ಕೆ ಬಂದು ಸ್ಥಾಪನೆಗೊಳ್ಳಲಿದೆ. ಅದಕ್ಕೆ ಗದಗನಲ್ಲಿರ್ತಕ್ಕಂಥ ಸಹಸ್ರಾರು ಗದಗ ಬೆಟಗೇರಿ ಸಂಬಂಧ ಅಲ್ಲದೆ ಬೇರೆ ಬೇರೆ ವಿವಿಧ ಭಾಗಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ ಸಹ ಅನೇಕ ಭಕ್ತರನ್ನು ಹೊಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಅವತ್ತಿನ ದಿನ ಬಸವೇಶ್ವರ ನಗರಕ್ಕೆ ಆಗಮಿಸಿ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿಯ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ನೃತ್ಯತಲ್ಲ, ಪ್ರಥಮ ರುದ್ರಾಭಿಷೇಕ ಮಾಡ್ತೀವಲ್ಲ, ಅದಕ್ಕೆ ಏನೈತಲ್ಲ 1500 ರೂಪಾಯಿ ಒಂದು ಅಮೌಂಟ್ ಫಿಕ್ಸ್ ಮಾಡಿದ್ವಿ. ಇದು ಎಲ್ಲ ಭಕ್ತಾದಿಗಳಿಗೂ ತಲುಪಲಿ ಅಂತನ್ನುವಂಥ ಒಂದು ಉದ್ದೇಶಕ್ಕೆ ಹೇಳೋದು. ರಾಜೋಟೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ನಿಂದ ಟಾಂಗಾಕುಟ್ರಿಂದ ತೋಂಟದಾರ ಮಠದ ಬೀದಿ ಮತ್ತು ಕರ್ನಾಟಕದ ಕಡೆ ಮಹಾದ್ವಾರವನ್ನು ಮಾಡೈತಿ. ಆ ಮಹಾದ್ವಾರದ ಮುಖಾಂತರ ಬಸವೇಶ್ವರ ನಗರ ತುಂಬ ಬರ್ತೈತ್ರಿ. ಪೂರ್ಣ ಮೆರವಣಿಗೆ ತಗೊಂಡು ದೇವಸ್ಥಾನಕ್ಕೆ ಬರ್ತೈತಿ. ಸಾಯಂಕಾಲ ಬೂದುಳಿ ಮುಹೂರ್ತಕ್ಕೆ ಬಸವೇಶ್ವರ ನಗರದ ವೀರಭದ್ರ ದೇವಸ್ಥಾನದೊಳಗೆ ಪ್ರವೇಶ ಮಾಡ್ತೈತಿ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.